ಮುಧೋಳ ನಗರದಲ್ಲಿ ಕಬ್ಬಿನ ಕಿಚ್ಚು ಹೆಚ್ಚಾಗಿದೆ. ಟನ್ಗೆ 3,500 ಬೆಲೆ ಬೇಕು ಅಂತ ಪಟ್ಟು ದುಪ್ಪಟ್ಟಾಗಿದೆ. ಆದರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ಆದೇಶ ಪಾಲಿಸ್ತೀವಿ ಅಂತಿದ್ರೆ ಇತ ರೈತರು ಆ ಆದೇಶದ ಪ್ರತಿಯನ್ನೇ ಸುಟ್ಟು ಹಾಕಿದ್ದಾರೆ. ಈ ಮಧ್ಯೆ ರಾಜ್ಯ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಫ್ಯಾಕ್ಟ್ರಿ ಮಾಲಕರಿಗೆ ಕೇಳಂಡ್ಲೆ ನಮ್ಗೆ ಲಾಸ್ ಆಗತ್ತಿ, 8 ಕೋಟಿ ಲಾಸ್ ಆಗತ್ತಿ, 8 ಕೋಟಿ ಲಾಸ್ ಆಗತ್ತಿದ್ದಾರೆ. ಒಂದು ಕಡೆ ರೈತರ ಬೃಹತ್ ಪ್ರತಿಭಟನೆ, ಇನ್ನೊಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಡಿಸಿ ಸಭೆ, ಮತ್ತೊಂದೆಡೆ ಸಿಎಂ ಆದೇಶ ಪ್ರತಿಗೂ ಬೆಂಕಿ. ಇತ್ತ ಪ್ರತಿಭಟನೆಯಲ್ಲಿ ಭಾಗಿಯಾದ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ. ರೈತರಿಗೆ ಬೇಕು, ರೈತರಿಗೆ ಬೇಕು, ರೈತರಿಗೆ ಬೇಕು, ಬೇಕು ಬೇಕು, ಎಲ್ಲಿವರೆಗೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ. ಆರದ ಕಬ್ಬಿನ ಕಿಚ್ಚು, ಮುಧೋಳದಲ್ಲಿ ಸಿಡಿದೆದ್ದ ರೈತರು. ಸಿಎಂ ಆದೇಶ ಪ್ರತಿಗೆ ಬೆಂಕಿ, ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಕಬ್ಬಿಗೆ ಟನ್ಗೆ 3,500 ಬೆಲೆ ಘೋಷಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಂತ ಮುಧೋಳ ರೈತರು ಪಟ್ಟು ಸಡಿಲಿಸುತ್ತಿಲ್ಲ. ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯುತ್ತಲೇ ಸಾಗ್ತಾ ಇದೆ. ಇದರ ನಡುವೆ 3,500 ಬೆಲೆ ಕೊಡಲು ಆಗೋದಿಲ್ಲ, ರೈತರು ಕಬ್ಬು ಕಳಿಸಿದ್ರೆ ಕಾರ್ಖಾನೆ ಶುರು ಮಾಡ್ತೇವೆ, ಇಲ್ಲದಿದ್ದರೆ ಬಂದ್ ಮಾಡ್ತೇವೆ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಹಿಂಗ್ ಸರ್ಕಾರ ಒಂದು ದರ ನಿಗದಿ ಮಾಡೈತಿ, ಈ ದರ ನೀವು ಒಪ್ಕೊಂಡು ಕಬ್ಬು ಪೂರೈಸಿದ್ರೆ ನಾವು ಫ್ಯಾಕ್ಟರಿ ಚಾಲೂ ಮಾಡ್ತೀವಿ, ಬೇಡಪ್ಪ ಅಂದ್ರೆ ಬಂದಿಡ್ತೀವಿ ಅನ್ನುವಂತ ಮಾತನ್ನು ನಾವು ಡಿಸಿ ಮತ್ತೆ ಎಸ್ಪಿ ಅವ್ರಿಗೆ ಹೇಳಿದೀವಿ. ಇದು ನಮ್ಮ ಸಂಬಂಧಪಟ್ಟಂತ ರೈತರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಅವರು ಇಲ್ಲ ಸರ್ಕಾರ ಹೇಳಿರುವಂತ ದರ ನಮ್ಗೆ ಒಪ್ಪಿಗೆ ಇಲ್ಲ, ನೀವು ಫ್ಯಾಕ್ಟರಿ ಬಂದ್ ಮಾಡ್ರಿ ಅಂದ್ರೆ ಬಂದಿಡ್ತೀವಿ, ಇಲ್ಲ ನಮ್ಗೆ ಒಪ್ಪಿಗೆ ಐತಿ ನಾವು ಕಬ್ಬು ಕೊಡ್ತೀವಿ, ಕಬ್ಬು ಪೂರೈಸ್ತೀವಿ, ಜಿಲ್ಲಾಡಳಿತ ಏನದ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೀವಿ. ಪ್ರತಿಭಟನೆಗೆ ರಾಜ್ಯ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಭಾಗಿಯಾಗಿ ರೈತರಿಗೆ ಸಾಥ್ ನೀಡಿದ್ರು. ಎಲ್ಲ ರೈತರ ಸಮ್ಮುಖದಲ್ಲಿ ಸಿಎಂ ಅವರ ಆದೇಶ ಒಪ್ಪೋದಿಲ್ಲ, ವೇದಿಕೆ ಮೇಲೆ ಆದೇಶ ಪ್ರತಿಯನ್ನು ಸುಟ್ಟು ಹಾಕಿದ್ರು. ನಂತರ ರಾಜ್ಯಾದ್ಯಂತ ಹೋರಾಟಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಕರೆ ನೀಡಿದ್ರು. ನಮಗೆ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ನಿಮ್ಮ ತಿರಸ್ಕಾರ ಮಾಡಲಿಕ್ಕೆ ನಿಮ್ಮ ಆದೇಶವನ್ನ ನಮಗೆ ಅಧಿಕಾರ ಇಲ್ವಾ? ಅದಕ್ಕೆ ತಿರಸ್ಕಾರ ಮಾಡಿದೀವಿ. ಮರ್ಯಾದೆಯಿಂದ ಇದನ್ನ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ತಜ್ಞರನ್ನ ಒಳಗೊಂಡಂತ ರೈತರನ್ನ ಒಳಗೊಂಡಂತ ಎಲ್ಲ ತೀರ್ಮಾನ ಚರ್ಚೆ ಆಗಿ ಆಮೇಲೆ ತೀರ್ಮಾನ ಹೊರಗಡೆ ಬರಬೇಕು. ನೀವಷ್ಟೇ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ರೆ ಇದು ತೀರ್ಮಾನ ಅಲ್ಲ, ಏಕಮುಖ ಒಂದೇ ದಿಕ್ಕಿನಲ್ಲಿ ಒಂದೇ ಮುಖದಾಗಿ ತೀರ್ಮಾನ ಆಗಿದೆ. ಇದನ್ನ ನಾವು ಬಹಿಷ್ಕರಿಸ್ತೀವಿ. ಒಟ್ಟಲ್ಲಿ ರೈತರ ಹೋರಾಟ ದಿನದಿಂದ ದಿನಕ್ಕೆ ಕಾವು ಪಡಿತಾ ಇದ್ದು ಮತ್ತೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಿದೆ. ನಮಗೆ 3,500 ಕೊಡುದು, ಫ್ಯಾಕ್ಟ್ರಿ ಚಾಲೂ ಮಾಡುದು, ಮತ್ತೇನ್ ಮೀಟಿಂಗ್ ಮಾಡುದು? ಅಂದ್ರೆ ಅವರು ಫ್ಯಾಕ್ಟ್ರಿ ಮಾಲಕರಿಗೆ ಕೇಳಂಡ್ಲೆ ನಮ್ಗೆ ಲಾಸ್ ಆಗತ್ತಿ, 8 ಕೋಟಿ ಲಾಸ್ ಆಗತ್ತಿ, 8 ಕೋಟಿ ಲಾಸ್ ಆಗತ್ತಿದ್ದಾರೆ. ಕ್ಯಾಮರಾಮ್ಯಾನ್ ಮಂಜು ಜೊತೆ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಮುಧೋಳ ನಗರದಲ್ಲಿ ಕಬ್ಬಿನ ಕಿಚ್ಚು ಹೆಚ್ಚಾಗಿದೆ. ಟನ್ಗೆ 3,500 ಬೆಲೆ ಬೇಕು ಅಂತ ಪಟ್ಟು ದುಪ್ಪಟ್ಟಾಗಿದೆ. ಆದರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ಆದೇಶ ಪಾಲಿಸ್ತೀವಿ ಅಂತಿದ್ರೆ ಇತ ರೈತರು ಆ ಆದೇಶದ ಪ್ರತಿಯನ್ನೇ ಸುಟ್ಟು ಹಾಕಿದ್ದಾರೆ. ಈ ಮಧ್ಯೆ ರಾಜ್ಯ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ರೈತರಿಗೆ ಬೇಕು, ಫ್ಯಾಕ್ಟ್ರಿ ಮಾಲಕರಿಗೆ ಕೇಳಂಡ್ಲೆ ನಮ್ಗೆ ಲಾಸ್ ಆಗತ್ತಿ, 8 ಕೋಟಿ ಲಾಸ್ ಆಗತ್ತಿ, 8 ಕೋಟಿ ಲಾಸ್ ಆಗತ್ತಿದ್ದಾರೆ. ಸಿದ್ದರಾಮಯ್ಯನ ಸರ್ಕಾರಕ್ಕೆ. ಒಂದು ಕಡೆ ರೈತರ ಬೃಹತ್ ಪ್ರತಿಭಟನೆ, ಇನ್ನೊಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಡಿಸಿ ಸಭೆ, ಮತ್ತೊಂದೆಡೆ ಸಿಎಂ ಆದೇಶ ಪ್ರತಿಗೂ ಬೆಂಕಿ. ಇತ್ತ ಪ್ರತಿಭಟನೆಯಲ್ಲಿ ಭಾಗಿಯಾದ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ. ರೈತರಿಗೆ ಬೇಕು, ರೈತರಿಗೆ ಬೇಕು, ರೈತರಿಗೆ ಬೇಕು, ಬೇಕು ಬೇಕು, ಎಲ್ಲಿವರೆಗೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ.
ಆರದ ಕಬ್ಬಿನ ಕಿಚ್ಚು ಮುಧೋಳದಲ್ಲಿ ಸಿಡಿದಿದ್ದ ರೈತರು. ಸಿಎಂ ಆದೇಶ ಪ್ರತಿಗೆ ಬೆಂಕಿ, ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಕಬ್ಬಿಗೆ ಟನ್ಗೆ 3,500 ಬೆಲೆ ಘೋಷಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಂತ ಮುಧೋಳ ರೈತರು ಪಟ್ಟು ಸಡಿಲಿಸುತ್ತಿಲ್ಲ. ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯುತ್ತಲೇ ಸಾಗ್ತಾ ಇದೆ. ಇದರ ನಡುವೆ 3,500 ಬೆಲೆ ಕೊಡಲು ಆಗುವುದಿಲ್ಲ, ರೈತರು ಕಬ್ಬು ಕಳಿಸಿದ್ರೆ ಕಾರ್ಖಾನೆ ಶುರು ಮಾಡ್ತೇವೆ, ಇಲ್ಲದಿದ್ದರೆ ಬಂದ್ ಮಾಡ್ತೇವೆ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಹಿಂಗ್ ಸರ್ಕಾರ ಒಂದು ದರ ನಿಗದಿ ಮಾಡೈತಿ, ಈ ದರ ನೀವು ಒಪ್ಕೊಂಡು ಕಬ್ಬು ಪೂರೈಸಿದ್ರೆ ನಾವು ಫ್ಯಾಕ್ಟರಿ ಚಾಲೂ ಮಾಡ್ತೀವಿ, ಬೇಡಪ್ಪ ಅಂದ್ರೆ ಬಂದಿಡ್ತೀವಿ ಅನ್ನುವಂತ ಮಾತನ್ನು ನಾವು ಡಿಸಿ ಮತ್ತೆ ಎಸ್ಪಿ ಅವ್ರಿಗೆ ಹೇಳಿದೀವಿ. ಇದು ನಮ್ಮ ಸಂಬಂಧಪಟ್ಟಂತ ರೈತರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಅವರು ಇಲ್ಲ ಸರ್ಕಾರ ಹೇಳಿರುವಂತ ದರ ನಮ್ಗೆ ಒಪ್ಪಿಗೆ ಇಲ್ಲ, ನೀವು ಫ್ಯಾಕ್ಟರಿ ಬಂದ್ ಮಾಡ್ರಿ ಅಂದ್ರೆ ಬಂದಿಡ್ತೀವಿ, ಇಲ್ಲ ನಮ್ಗೆ ಒಪ್ಪಿಗೆ ಐತಿ ನಾವು ಕಬ್ಬು ಕೊಡ್ತೀವಿ, ಕಬ್ಬು ಪೂರೈಸ್ತೀವಿ, ಜಿಲ್ಲಾಡಳಿತ ಏನದ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೀವಿ. ಪ್ರತಿಭಟನೆಗೆ ರಾಜ್ಯ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಭಾಗಿಯಾಗಿ ರೈತರಿಗೆ ಸಾಥ್ ನೀಡಿದ್ರು. ಎಲ್ಲ ರೈತರ ಸಮ್ಮುಖದಲ್ಲಿ ಸಿಎಂ ಅವರ ಆದೇಶ ಒಪ್ಪೋದಿಲ್ಲ, ವೇದಿಕೆ ಮೇಲೆ ಆದೇಶ ಪ್ರತಿಯನ್ನು ಸುಟ್ಟು ಹಾಕಿದ್ರು. ನಂತರ ರಾಜ್ಯಾದ್ಯಂತ ಹೋರಾಟಕ್ಕೆ ಕೊಡಿಗೆಹಳ್ಳಿ ಚಂದ್ರಶೇಖರ್ ಕರೆ ನೀಡಿದ್ರು. ನಮಗೆ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ನಿಮ್ಮ ತಿರಸ್ಕಾರ ಮಾಡಲಿಕ್ಕೆ ನಿಮ್ಮ ಆದೇಶವನ್ನ ನಮಗೆ ಅಧಿಕಾರ ಇಲ್ವಾ? ಅದಕ್ಕೆ ತಿರಸ್ಕಾರ ಮಾಡಿದೀವಿ. ಮರ್ಯಾದೆಯಿಂದ ಇದನ್ನ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ತಜ್ಞರನ್ನ ಒಳಗೊಂಡಂತ ರೈತರನ್ನ ಒಳಗೊಂಡಂತ ಎಲ್ಲ ತೀರ್ಮಾನ ಚರ್ಚೆ ಆಗಿ ಆಮೇಲೆ ತೀರ್ಮಾನ ಹೊರಗಡೆ ಬರಬೇಕು. ನೀವಷ್ಟೇ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ರೆ ಇದು ತೀರ್ಮಾನ ಅಲ್ಲ, ಏಕಮುಖ ಒಂದೇ ದಿಕ್ಕಿನಲ್ಲಿ ಒಂದೇ ಮುಖದಾಗಿ ತೀರ್ಮಾನ ಆಗಿದೆ. ಇದನ್ನ ನಾವು ಬಹಿಷ್ಕರಿಸ್ತೀವಿ. ಒಟ್ಟಲ್ಲಿ ರೈತರ ಹೋರಾಟ ದಿನದಿಂದ ದಿನಕ್ಕೆ ಕಾವು ಪಡಿತಾ ಇದ್ದು ಮತ್ತೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದ್ ನೋಡ್ಬೇಕಿದೆ. ನಮಗ್ 3,500 ಕೊಡುದು, ಫ್ಯಾಕ್ಟ್ರಿ ಚಾಲು ಮಾಡುದು, ಮತ್ತೇನ್ ಮೀಟಿಂಗ್ ಮಾಡುದು? ಅಂದ್ರೆ ಅವರು ಫ್ಯಾಕ್ಟ್ರಿ ಮಾಲಕರನ್ನ ಕೇಳಂಟ್ಲೆ ನಮ್ಗ್ ಲಾಸ್ ಆಗತ್ತಿ, 8 ಕೋಟಿ ಲಾಸ್ ಆಗತ್ತಿ, 8 ಕೋಟಿ ಲಾಸ್ ಆಗತ್ತಿದ್ದಾರೆ. ಕ್ಯಾಮರಾಮ್ಯಾನ್ ಮಂಜು ಜೊತೆ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಮುಧೋಳ ನಗರದಲ್ಲಿ ಕಬ್ಬಿನ ಕಿಚ್ಚು ಹೆಚ್ಚಾಗಿದೆ. ಟನ್ಗೆ 3,500 ಬೆಲೆ ಬೇಕು ಅಂತ ಪಟ್ಟು ದುಪ್ಪಟ್ಟಾಗಿದೆ. ಆದರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ಆದೇಶ ಪಾಲಿಸ್ತೀವಿ ಅಂತಿದ್ರೆ ಇತ ರೈತರು ಆ ಆದೇಶದ ಪ್ರತಿಯನ್ನೇ ಸುಟ್ಟು ಹಾಕಿದ್ದಾರೆ. ಈ ಮಧ್ಯೆ ರಾಜ್ಯ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ರೈತರಿಗೆ ಬೇಕು, ಫ್ಯಾಕ್ಟ್ರಿ ಮಾಲಕರನ್ನ ಕೇಳಂಟ್ಲೆ ನಮ್ಗ್ ಲಾಸ್ ಆಗತ್ತಿ, 8 ಕೋಟಿ ಲಾಸ್ ಆಗತ್ತಿ, 8 ಕೋಟಿ ಲಾಸ್ ಆಗತ್ತಿದ್ದಾರೆ. ಸಿದ್ದರಾಮಯ್ಯನ ಸರ್ಕಾರಕ್ಕೆ ಒಂದು ಕಡೆ ರೈತರ ಬೃಹತ್ ಪ್ರತಿಭಟನೆ, ಇನ್ನೊಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಡಿಸಿ ಸಭೆ, ಮತ್ತೊಂದೆಡೆ ಸಿಎಂ ಆದೇಶ ಪ್ರತಿಗೂ ಬೆಂಕಿ. ಇತ್ತ ಪ್ರತಿಭಟನೆಯಲ್ಲಿ ಭಾಗಿಯಾದ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ. ರೈತರಿಗೆ ಬೇಕು, ರೈತರಿಗೆ ಬೇಕು, ರೈತರಿಗೆ ಬೇಕು, ಬೇಕು ಬೇಕು, ಎಲ್ಲಿವರೆಗೆ ಹೋರಾಟ? ಸಿದ್ದರಾಮಯ್ಯನ ಸರ್ಕಾರಕ್ಕೆ. ಆರದ ಕಬ್ಬಿನ ಕಿಚ್ಚು ಮುಧೋಳದಲ್ಲಿ ಸಿಡಿದಿದ್ದ ರೈತರು. ಸಿಎಂ ಆದೇಶ ಪ್ರತಿಗೆ ಬೆಂಕಿ, ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಕಬ್ಬಿಗೆ ಟನ್ಗೆ 3,500 ಬೆಲೆ ಘೋಷಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಂತ ಮುಧೋಳ ರೈತರು ಪಟ್ಟು ಸಡಿಲಿಸುತ್ತಿಲ್ಲ. ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯುತ್ತಲೇ ಸಾಗ್ತಾ ಇದೆ. ಇದರ ನಡುವೆ 3,500 ಬೆಲೆ ಕೊಡಲು ಆಗುವುದಿಲ್ಲ, ರೈತರು ಕಬ್ಬು ಕಳಿಸಿದ್ರೆ ಕಾರ್ಖಾನೆ ಶುರು ಮಾಡ್ತೇವೆ, ಇಲ್ಲದಿದ್ದರೆ ಬಂದ್ ಮಾಡ್ತೇವೆ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಹಿಂಗ್ ಸರ್ಕಾರ ಒಂದು ದರ ನಿಗದಿ ಮಾಡೈತಿ, ಈ ದರ ನೀವು ಒಪ್ಕೊಂಡು ಕಬ್ಬು ಪೂರೈಸಿದ್ರೆ ನಾವು ಫ್ಯಾಕ್ಟರಿ ಚಾಲೂ ಮಾಡ್ತೀವಿ, ಬೇಡಪ್ಪ ಅಂದ್ರೆ ಬಂದಿಡ್ತೀವಿ ಅನ್ನುವಂತ ಮಾತನ್ನು ನಾವು ಡಿಸಿ ಮತ್ತೆ ಎಸ್ಪಿ ಅವ್ರಿಗೆ ಹೇಳಿದೀವಿ. ಇದು ನಮ್ಮ ಸಂಬಂಧಪಟ್ಟಂತ ರೈತರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಅವರು ಇಲ್ಲ ಸರ್ಕಾರ ಹೇಳಿರುವಂತ ದರ ನಮ್ಗೆ ಒಪ್ಪಿಗೆ ಇಲ್ಲ, ನೀವು ಫ್ಯಾಕ್ಟರಿ ಬಂದ್ ಮಾಡ್ರಿ ಅಂದ್ರೆ ಬಂದಿಡ್ತೀವಿ, ಇಲ್ಲ ನಮ್ಮ ಒಪ್ಪಿಗೆ ಐತಿ ನಾವು ಕಬ್ಬು ಕೊಡ್ತೀವಿ, ಕಬ್ಬು ಪೂರೈಸ್ತೀವಿ, ಜಿಲ್ಲಾಡಳಿತ ಏನದ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊತೀವಿ.
ಪ್ರತಿಭಟನೆಗೆ ರಾಜ್ಯ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಭಾಗಿಯಾಗಿ ರೈತರಿಗೆ ಸಾಥ್ ನೀಡಿದ್ರು. ಎಲ್ಲ ರೈತರ ಸಮ್ಮುಖದಲ್ಲಿ ಸಿಎಂ ಅವರ ಆದೇಶ ಒಪ್ಪೋದಿಲ್ಲ, ವೇದಿಕೆ ಮೇಲೆ ಆದೇಶ ಪ್ರತಿಯನ್ನು ಸುಟ್ಟು ಹಾಕಿದ್ರು. ನಂತರ ರಾಜ್ಯಾದ್ಯಂತ ಹೋರಾಟಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಕರೆ ನೀಡಿದ್ರು. ನಮಗೆ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ನಿಮ್ಮ ತಿರಸ್ಕಾರ ಮಾಡಲಿಕ್ಕೆ ನಿಮ್ಮ ಆದೇಶವನ್ನ ನಮಗೆ ಅಧಿಕಾರ ಇಲ್ವಾ? ಅದಕ್ಕೆ ತಿರಸ್ಕಾರ ಮಾಡಿದೀವಿ. ಮರ್ಯಾದೆಯಿಂದ ಇದನ್ನ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ತಜ್ಞರನ್ನ ಒಳಗೊಂಡಂತ ರೈತರನ್ನ ಒಳಗೊಂಡಂತ ಎಲ್ಲ ತೀರ್ಮಾನ ಚರ್ಚೆ ಆಗಿ ಆಮೇಲೆ ತೀರ್ಮಾನ ಹೊರಗಡೆ ಬರಬೇಕು. ನೀವಷ್ಟೇ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ರೆ ಇದು ತೀರ್ಮಾನ ಅಲ್ಲ, ಏಕಮುಖ ಒಂದೇ ದಿಕ್ಕಿನಲ್ಲಿ ಒಂದೇ ಮುಖದಾಗಿ ತೀರ್ಮಾನ ಆಗಿದೆ. ಇದನ್ನ ನಾವು ಬಹಿಷ್ಕರಿಸ್ತೀವಿ. ಒಟ್ಟಲ್ಲಿ ರೈತರ ಹೋರಾಟ ದಿನದಿಂದ ದಿನಕ್ಕೆ ಕಾವು ಪಡಿತಾ ಇದ್ದು ಮತ್ತೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಿದೆ. ನಮಗ್ 3500 ಕೊಡುದು, ಫ್ಯಾಕ್ಟ್ರಿ ಚಾಲು ಮಾಡುದು, ಮತ್ತೇನ್ ಮೀಟಿಂಗ್ ಮಾಡುದು? ಅಂದ್ರೆ ಅವ್ರು ಫ್ಯಾಕ್ಟ್ರಿ ಮಾಲಕರನ್ನ ಕೇಳಂಟ್ಲೆ ನಮ್ಗ್ ಲಾಸ್ ಆಕತಿ, 8 ಕೋಟಿ ಲಾಸ್ ಆಕತಿ, 8 ಕೋಟಿ ಲಾಸ್ ಆಕತ್ತಿರ್ತಾರ. ಕ್ಯಾಮರಾಮ್ಯಾನ್ ಮಂಜು ಜೊತೆ ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಸಿದ್ದರಾಮಯ್ಯನ ಸರ್ಕಾರ